ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿ ಜಿಲ್ಲೆಯ ಕಲ್ಲೋಳಿ ಪಿಕೆಪಿಎಸ್ ನಲ್ಲಿ ಕೋಟಿ ಗೋಲ್ಮಾಲ್ ಆಗಿದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಅಧ್ಯಕ್ಷತೆಯ ಪಿಕೆಪಿಎಸ್ ನಲ್ಲಿ ಅವ್ಯವಹಾರ ನಡೆದಿದೆಯಾ? ಹಾಗಾದ್ರೆ ಈ ಪ್ರಶ್ನೆ ಕಾಡ್ತಾ ಇದೆ. ಕಲ್ಲೋಳಿಯ ಮಹಾಲಕ್ಷ್ಮಿ ಪಿಕೆಪಿಎಸ್ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬರ್ತಾ ಇದ್ದು, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿ ಪಟ್ಟಣದ ಈ ಪಿಕೆಪಿಎಸ್ ಇದರ ಅಧ್ಯಕ್ಷರಾದ ಈರಣ್ಣ ಕಡಾಡಿ ಹಾಗೂ ಸೆಕ್ರೆಟರಿ ವಿರುದ್ಧ ಈಗ ಬಹಳ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಬ್ಯಾಂಕ್ ನಿಯಮವನ್ನ ಉಲ್ಲಂಘಿಸಿ ಕೋಟಿ ಅವ್ಯವಹಾರ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಕಲ್ಲೋಳಿ ಪಿಕೆಪಿಎಸ್ ನಲ್ಲಿ ಇದೀಗ ಕೋಟಿ ಗೋಲ್ಮಾಲ್ ಆಗಿರುವ ವಾಸನೆ ಕಂಡು ಬರ್ತಾ ಇದ್ದು, ಹಾಗಾದ್ರೆ ಈರಣ್ಣ ಕಡಾಡಿ ಅಧ್ಯಕ್ಷತೆಯಲ್ಲಿ ಈ ಅಕ್ರಮ ಆಗಿದೆಯಾ? ಕಲ್ಲೋಳಿಯ ಮಹಾಲಕ್ಷ್ಮಿ ಪಿಕೆಪಿಎಸ್ ವಿರುದ್ಧ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಶ್ರೀ ಮಹಾಲಕ್ಷ್ಮಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ, ಆ ಸಂಘದ ನಿಗಮ ಚಿಕ್ಕೋಡಿಯಲ್ಲಿರುವಂಥದ್ದು. ಅಂದರೆ ಈ ಪಿಕೆಪಿಎಸ್ ಇಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ, ಟ್ರಾನ್ಸಾಕ್ಷನ್ಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಇದು ಬೆಳಕಿಗೆ ಬಂದಿದ್ದು ಹೇಗೆ, ಎಷ್ಟು ದಿನಗಳಿಂದ ಹಾಗಾದರೆ ಈ ಅಕ್ರಮ ನಡೀತಾ ಇತ್ತು, ಯಾರೆಲ್ಲ ಇದಕ್ಕೆ ಕೈ ಜೋಡಿಸಿದ್ರು, ಎಷ್ಟು ಲಕ್ಷ ಅಥವಾ ಎಷ್ಟು ಕೋಟಿ ಅವ್ಯವಹಾರ ಆಗಿದೆ, ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಹೊರಗೆ ಬರಬೇಕಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೋಳಿ ಪಟ್ಟಣದ ಈ ಪಿಕೆಪಿಎಸ್ ಅಧ್ಯಕ್ಷರಾದ ಈರಣ್ಣ ಕಡಾಡಿ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಅವರು ಜೊತೆಗೆ ಸೆಕ್ರೆಟರಿ ಕೂಡ ಸೇರಿದಂತೆ ಇನ್ನು ಹಲವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಬ್ಯಾಂಕ್ ರೂಲ್ಸ್ಗಳನ್ನ ಗಾಳಿ ತೂರಿ ಕೋಟಿ ಅವ್ಯವಹಾರ ನಡೆಸಿದ್ದಾರೆ ಅನ್ನುವ ಆರೋಪ. ಈಗ ಉಳಿತಾಯ ಖಾತೆಗಳಿಗೆ ಜಮಾ ಮತ್ತು ಖರ್ಚು ಲೆಕ್ಕವನ್ನ ತೋರಿಸದೆ ಟ್ರಾನ್ಸಾಕ್ಷನ್ ನಡೆಸಿದಾರಂತೆ ಇವರು. ಈಗ ಉಳಿತಾಯ ಖಾತೆಗಳು ಅಂತ ಇರುತ್ತಲ್ಲ, ಆ ಖಾತೆಗಳಿಗೆ ಜಮೆ ಆಗಿರೋದೆಷ್ಟು, ಖರ್ಚಾಗಿರೋದು ಎಷ್ಟು ಅಂದ್ರೆ ಈ ಟ್ರಾನ್ಸಾಕ್ಷನ್ ಲೆಕ್ಕನೇ ತೋರಿಸಿಲ್ಲ. ನಿಯಮ ಮೀರಿ ಸ್ವಸಹಾಯ ಸಂಘಗಳ ಹೆಸರಲ್ಲಿ ಲಕ್ಷ ಸಾಲ ಕೊಟ್ಟ ಆರೋಪ ಕೇಳಿ ಬರ್ತಾ ಇದೆ. ನಿಯಮದ ಪ್ರಕಾರ ಸ್ವಸಹಾಯ ಸಂಘಗಳಿಗೆ 1 ಲಕ್ಷ ತನಕ ಕೊಡ್ಬೋದು ಸಾಲವನ್ನ, ಆದರೆ ಇವರು 10 ರಿಂದ 15 ಲಕ್ಷ ಅಂದ್ರೆ 10-15 ಪಟ್ಟು ಜಾಸ್ತಿ ಕೊಟ್ಟಿದ್ದಾರಂತೆ. ಹೆಂಗೆ? ಡಿಸಿಸಿ ಬ್ಯಾಂಕ್ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಪಿಕೆಪಿಎಸ್ ಕಡ್ಡಾಯವಾಗಿ ಈಗ ಡಿಸಿಸಿ ಬ್ಯಾಂಕ್ ಸಿಡಿ ಖಾತೆಗಳ ಮೂಲಕವೇ ಟ್ರಾನ್ಸಾಕ್ಷನ್ ಮಾಡೋಕೆ ಅವಕಾಶ ಇದೆ. ಆದರೆ ಕಲ್ಲೋಳಿ ಪಿಕೆಪಿಎಸ್ನ ಸಿಡಿ ಖಾತೆಯಲ್ಲಿ ಹಣದ ವ್ಯವಹಾರವನ್ನೇ ನಡೆಸಿಲ್ಲ. ಗ್ರಾಹಕರ ಡೆಪಾಸಿಟ್ ಮತ್ತು ಲೋನ್ ಉಳಿತಾಯ ಖಾತೆ ಮೂಲಕವೇ ನಡಿಬೇಕಾಗಿರುವ ವಹಿವಾಟಿದು. ಇದರಲ್ಲಿ ಆದಾಯ ತೆರಿಗೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. 20,000 ರೂಪಾಯಿ ಮೇಲ್ಪಟ್ಟ ಹಣ ವಹಿವಾಟನ್ನ ನಗದು ರೂಪದಲ್ಲಿ ನಡೆಸ್ಕೂಡ್ದು ಇರೋ ರೂಲ್ಸ್. ಹಂಗೆ ನೋಡೋದಾದ್ರೆ 20,000 ಮೇಲ್ಪಟ್ಟ ವ್ಯವಹಾರ ಚೆಕ್ ಮೂಲಕವೇ ಮಾಡೋಕೆ ಅವಕಾಶ ಇದೆ. ಆದರೆ ಚೆಕ್ ವಿತರಣೆ ಮಾಡದೆ ಲಕ್ಷ ನೇರವಾಗಿ ಹಣವನ್ನು ಕೊಟ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈಗ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಯನ್ನ, ಕ್ಲಾರಿಟಿಯನ್ನ ಈರಣ್ಣ ಕಡಾಡಿ ಸೇರಿದಂತೆ ಉಳಿದವ್ರು ಹೆಂಗೆ ಕೊಡ್ತಾರೆ ಅನ್ನೋದು ಕುತೂಹಲ. ರಾಜ್ಯಸಭಾ ಸದಸ್ಯರು ಕೂಡ ಹೌದು ಈರಣ್ಣ ಕಡಾಡಿ, ಅವರ ಜೊತೆಗೆ ಇನ್ನೊಂದಷ್ಟು ಜನ ಶಾಮೀಲಾಗಿದ್ದಾರೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಕಲ್ಲೋಳಿ ಮಹಾಲಕ್ಷ್ಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರಲ್ಲಿ ಟೋಟಲಿ 7 ಕೋಟಿಗೂ ಮಿಗಿಲಾಗಿ ಇವರು ಡಿಪಾಸಿಟ್ ತಗೊಂಡಾರ. ಡಿಪಾಸಿಟ್ ಹೋಲ್ಡರ್ ಕಡೆಯಿಂದ ಇವರು ಡಿಪಾಸಿಟ್ ತಗೋಬೇಕಾರ ಅದನ್ನ ಅವ್ರ SB ಖಾತೆಗೆ ತಗೊಂಡು ಜಮಾ ತಗೊಂಡು ಅದನ್ನ ಅವ್ರ CD ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು, ಯಾವ CD ಅಕೌಂಟ್ ಅಂದ್ರೆ ಮಹಾಲಕ್ಷ್ಮಿ ಪ್ರಾಥಮಿಕ ಪಿಕೆಪಿಎಸ್ ಸಂಘ ಏನದಲ್ಲ ಆ ಸಂಘಿಗೆ ಟ್ರಾನ್ಸ್ಫರ್ ತಗೋಬೇಕಾಯ್ತು. ಅವರು ಡಿಪಾಸಿಟ್ ಹೋಲ್ಡರ್ ಏನು ಕಟ್ಟಿ ಅಮೌಂಟ್ ಡಿಪಾಸಿಟ್ ಅರಲ್ಲ ಅದು SB ಖಾತೆಗೆ ತಗೊಂಡು ಅಲ್ಲಿಂದ CD ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆ CD ಖಾತೆ ಮುಖಾಂತರ ಈ ಸ್ವಸಹಾಯ ಸಂಘಗಳು ಇವರೇನ 9 ಕೋಟಿಗೂ ಹೆಚ್ಚು ಸಾಲ ಕೊಟ್ಟಾರಲ್ಲ ಅದನ್ನ CD ಖಾತೆ ಮುಖಾಂತರ ಚೆಕ್ ಮುಖಾಂತರ ಕೊಡ್ಬೇಕಾಗಿತ್ತು. ಮೊದಲಿದ್ದು ಈ ಪಿಕೆಪಿಎಸ್ ಸೊಸೈಟಿ ಬೈಲಾದಾಗ ಅವ್ರು ಏನ್ ಹೇಳ್ತಾರೋ ಸ್ವಸಹಾಯ ಸಂಘಗಳಿಗೆ 1 ಲಕ್ಷ ಸಾಲ ಕೊಡಬೇಕಂತ ಬೈಲಾದಾಗ ಹೇಳ್ತಾರ. ಆದ್ರೆ ಅವ್ರು ಕೊಟ್ಟಿದ್ದು 15 ರಿಂದ 20 ಲಕ್ಷ ಒಂದು ಸ್ವಸಹಾಯ ಸಂಘ ಸಾಲ ಕೊಟ್ಟುವುದಂತ ತೋರಿಸ್ತಾರ. ಅಡಾವ ಪತ್ರಿಕೆ ಐತಿದ್ದು ಅಡಾವ ಪತ್ರಿಕೆ ಒಳಗೆ ತೋರಿಸ್ತಾರ ಅವ್ರು. ಇದನ್ನೆಲ್ಲ ನೋಡಕ್ಕಾಗಲಿ ಇದೇನು ಅನಿಸ್ತೈತಿ ನಮ್ಗೆ ಸರ್. ನಾನು ಈಗ ಮೊದಲ ಒಂದು 2 ದಿವಸದಿಂದ ಒಂದು ಆರೋಪ ಮಾಡಿದ್ದೀನಿ ನಾನು ಕಲ್ಲೋಳಿ ಪಿಕೆಪಿಎಸ್ ಮೇಲೆ. ಏನಂತಂದ್ರೆ 7 ಕೋಟಿ ಮೇಲ್ಪಟ್ಟು FD ತೊಗೊಂಡಾರ. ಅದನ್ನು SB ಖಾತೆಗೆ ಡಿಪಾಸಿಟ್ SB ಖಾತೆಗೂ ಜಮಾ ತೊಗೊಂಡಿಲ್ಲ, ಅಥವಾ ಯಾವುದೇ ಸೊಸೈಟಿ CD ಅಕೌಂಟಿಗೂ ಜಮಾ ತೊಗೊಂಡಿಲ್ಲ. ಅದನ್ನು ಮಹಿಳಾ ಸಂಘಗಳಿಗೆ ಸಾಲ ಕೊಟ್ಟಿದ್ದೀನಿ ಅಂತಾರೆ. ಇದನ್ನು ಕಂಪ್ಲೀಟ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. 1ನೇದು. 2ನೇದು ಬಯಲಾದಾಗ ಏನೈತೆ ಅಂದ್ರೆ
1 ಲಕ್ಷ ಒಂದು ಮಹಿಳಾ ಸಂಘಕ್ಕೆ 1 ಲಕ್ಷ ಕೊಡಬೇಕಂತ ಇದೆ. ಆದರೆ ಇವರು 15 ಲಕ್ಷ 18 ಲಕ್ಷ ಕೊಟ್ಟಿದ್ದೀವಿ ಅಂಥೇಳಿ ಅವ್ರ ಆಡಿಟ್ ರಿಪೋರ್ಟ್ದಾಗ ತೋರಿಸಿದ್ದಾರೆ. ಇದನ್ನು ನೋಡಕತ್ರ ಸುಮಾರು 10 ಕೋಟಿವರೆಗೆ ಮಹಾಲಕ್ಷ್ಮಿ PKPSದಾಗ ಅವ್ಯವಹಾರ ಆಗಿದ್ದ ಕಂಡು. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗ ದುರ್ದುಂಡಯ್ಯ ನೀಡ್ತಾ ಹೋಗ್ತಾರೆ. ದುರ್ದುಂಡಯ್ಯ, ಈ ಅಕ್ರಮ ಯಾವಾಗಿಂದ ನಡೀತಾ ಇದೆ ಅನ್ನುವಂತಹ ಆರೋಪ, ಆ್ಯಂಡ್ ಈಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲಿನ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ? ಅವರೇನಾದರೂ ಆ್ಯಕ್ಷನ್ ತಗೊಂಡಿದ್ದಾರಾ? ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳು ಏನು ಕ್ಲಾರಿಟಿ ಕೊಡೋಕೆ ಮುಂದಾಗ್ತಾ ಇದ್ದಾರೆ? ಹೌದು ವಿಜಯ್, ಏನಂತಂದ್ರೆ ಒಂದು ಈ ಕಲ್ಲೋಳಿ ಪಟ್ಟಣದಲ್ಲಿರ್ತಕ್ಕಂಥ ಒಂದು PKPS ಸದ್ಯ ಏನಂತಂದ್ರೆ ಬಿಜೆಪಿಯ ಮುಖಂಡರಾದ ಹಾಗೂ ರಾಜ್ಯಸಭಾ ಸದಸ್ಯರಾದ ಈರಣ್ಣ ಕಡಾಡಿ ಅವರ ಊರು. ಕಡಾಡಿ ಅವರ ಊರಲ್ಲಿ ಇರ್ತಕ್ಕಂಥ ಒಂದು PKPSಗೆ ಅವರೇ ಕಡಾಡಿ ಅವರೇ ಕೂಡ ಒಂದು ಅಧ್ಯಕ್ಷರಿರ್ತಾರೆ. ಏನಂತಂದ್ರೆ ಸುಮಾರು ವರ್ಷಗಳಿಂದ ಕೂಡ ಇಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನುವಂತ ಒಂದು ಆರೋಪವನ್ನು ಕೂಡ ಅಲ್ಲಿ ಜನರು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು PKPS ಅಂತಂದ್ರೆ ಒಂದು DCC ಬ್ಯಾಂಕ್ ಅಂಡರ್ ದಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಬ್ಯಾಂಕ್, ಒಂದು ಸಂಘ. ಆದ್ರೆ ಅಲ್ಲಿ ಯಾವುದೇ ಒಂದು SB ಖಾತೆ ಆಗಿರಬಹುದು ಅಥವಾ ಏನಂತಂದ್ರೆ ಜಮಾ ಮಾಡ್ಬೇಕಾದ್ರೆ, ಅಂದ್ರೆ ಯಾವುದೇ ಒಂದು ಉಳಿತಾಯವನ್ನು ಜಮಾ ಮಾಡ್ಬೇಕಾದ್ರೆ, FD ಮಾಡ್ಬೇಕಾದ್ರೆ ಉಳಿತಾಯ ಖಾತೆ ಮೂಲಕ ಮಾತ್ರ ಜಮಾ ಖರ್ಚು ಹಾಕಬೇಕು. ಆದ್ರೆ ಇದು ಯಾವುದನ್ನು ಅಲ್ಲಿ ಜಮಾ ಹಾಗೂ ಖರ್ಚನ್ನು ಉಳಿತಾಯ ಖಾತೆಗೆ ಹಾಕಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಒಂದು DCC ಬ್ಯಾಂಕ್ ನಲ್ಲಿ ಅವರು ಒಂದು CD ಖಾತೆಯನ್ನು ತೆರೆದಿರ್ತಾರೆ. ಆ CD ಖಾತೆಯಲ್ಲಿ ಎಲ್ಲಾ ದಾಖಲೆಗಳ ಪ್ರಕಾರ ಅಲ್ಲಿ ಯಾವಷ್ಟು ಜಮಾ ಆಯ್ತು, ಎಷ್ಟು ಖರ್ಚು, ಅದೆಲ್ಲ ಒಂದು ಏನಂತಂದ್ರೆ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಅದೆಲ್ಲವನ್ನು ಗಮನಿಸಿದಾಗ ಅದು ಯಾವುದೇ ರೀತಿಯಾದ ಸರಿಯಾದ ಸ್ಟೇಟ್ಮೆಂಟ್ ಕೂಡ ಇರುವುದಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೇವಲ 1 ಲಕ್ಷದವರೆಗೆ ಮಾತ್ರ ಒಂದು ಸಾಲ ಕೊಡುವಂತ ಒಂದು ನಿಯಮವಿದೆ. ಆದ್ರೆ ಆ ನಿಯಮವನ್ನು ಮೀರಿ ಒಂದು 10 ರಿಂದ 15 ಲಕ್ಷ ರೂಪಾಯಿಯನ್ನು ಸಾಲ ಕೊಟ್ಟಿರ್ತಾರೆ. ಇದೇ ರೀತಿಯಾಗಿ ಸುಮಾರು 9 ರಿಂದ 11 ಕೋಟಿ ರೂಪಾಯಿ ಈ PKPS ನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂತ ಆರೋಪವನ್ನು